ಆತ್ಮನಾದ ದೇವರು ನೀನೇ. ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ, ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ. ಮೇಘ ಸ್ತಂಭವೇ, ಅಗ್ನಿ ಸ್ತಂಭವೇ, ಸಂತೈಸುವಾತನೇ, ಜೊತೆಗಾರನೇ. ಮೇಘ ಸ್ತಂಭವೇ, ಅಗ್ನಿ ಸ್ತಂಭವೇ, ಸಂತೈಸುವಾತನೇ, ಜೊತೆಗಾರನೇ. ಮೇಘ ಸ್ತಂಭವೇ, ಎರಡು ಕರಗಳನ್ನು ಮೇಲಕ್ಕೆತ್ತಿ. ಅಗ್ನಿ ಸ್ತಂಭವೇ, ಸಂತೈಸುವಾತನೇ, ಜೊತೆಗಾರನೇ. ನನ್ನ ತವಕವೇ, ನನ್ನ ತವಕವೇ, ನನ್ನ ಪ್ರಿಯನೇ, ನನ್ನ ಪ್ರಿಯನೇ, ನನ್ನ ಪ್ರೀತಿಯೇ, ನನ್ನ ಆಸೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಾಮ ನಾವು ಕೊಂಡಾಡುತ್ತೇವೆ ದೇವ. ನೀನೊಬ್ಬನೇ ಒಳ್ಳೆಯವನು, ನೀನೊಬ್ಬನೇ ಸರ್ವಶಕ್ತನು, ನೀನೊಬ್ಬನೇ ರಾಜಾದಿರಾಜನು, ಕರ್ತನ ಕರ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಂಕಿಯ ಕಣ್ಣುಳ್ಳ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ನಿನ್ನ ನಾಮ ನಾವು ಕೊಂಡಾಡುತ್ತೇವೆ ಕರ್ತನ, ನಿನ್ನ ನಾಮ ನಾವು ಘನಪಡಿಸುತ್ತೇವೆ ದೇವರೇ. ನೀನೊಬ್ಬನೇ ಒಳ್ಳೆಯ ದೇವರಾಗಿದೆ, ನೀನೊಬ್ಬನೇ ಕರ್ತನಾಗಿದೆ, ರಾಜನಾಗಿದೆ. ನಿನ್ನ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಎಲ್ಲಿ ಇಬ್ಬರು ಮೂರು ನನ್ನ ಮೇಲೆ ಎಲ್ಲಿ ಕೂಡಿದಾರೋ ಅಲ್ಲಿ ನಾನಿದ್ದೇನೆ ಬರೋ ನೀನು ವಾಗ್ದಾನ ಮಾಡಿದೆ ಕರ್ತನೆ. ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಮೈ ಗಾಡ್. ಹಲ್ಲೆಲೂಯಾ. ಓ ನಿನಗೆ ಮಹಿಮೆ ಉಂಟಾಗಲಿ. ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಾನ, ಮಹಿಮೆ, ಪ್ರಭಾವಗಳು ಅದು ನನ್ನ ಕರ್ತನೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಆಮೆನ್. ಹಾಗೆ ನಾವು ನಿಂತಿರುವಾಗ ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯ ಅದರ 1ರಿಂದ 5ನೇ ವಾಕ್ಯ ತನಕ ನಾವು ಓದ್ಕೊಳ್ಳೋಣ. Revelation chapter 18 from verses from 1 to 5. ಇವುಗಳಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೂತನು ಸ್ವರ್ಗದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಮಹಾ ಬಾಬೇಲ್ ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಪಂಜರವೂ ಆದಳು. ಯಾಕಂದರೆ ಎಲ್ಲ ಜನಾಂಗಗಳು ಅವಳ ಜಾರತ್ವವೆಂಬ ಕೋಪದ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳ ಅತಿಶಯವಾದ ವೈಭವದಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು. ಸ್ವರ್ಗದಿಂದ ಮತ್ತೊಂದು ಶಬ್ದವನ್ನು ನಾನು ಕೇಳಿದೆನು. ಅದು, ನನ್ನ ಜನರೇ, ಅವಳಿಂದ ಹೊರಗೆ ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು ಮತ್ತು ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಯಾಕಂದರೆ ಅವಳ ಪಾಪಗಳು ಆಕಾಶದವರೆಗೂ ಮುಟ್ಟಿವೆ. ದೇವರು ಅವಳ ದ್ರೋಹಗಳನ್ನು ಜ್ಞಾಪಿಸಿಕೊಂಡಿದ್ದಾನೆ. And after these things I saw another angel come down from heaven, having great power, and the earth was lighted with his glory. And he cried mightily with a strong voice, saying, Babylon the great is fallen, and is become the habitation of devils, and the hold of every foul spirit, and a cage of every unclean and hateful bird. For all nations have drunk of the wine of the earth of her fornication, and the kings of the earth have committed fornication with her, and the merchants of the earth were waxed rich through the abundance of her declares. And I heard another voice from heaven saying, Come out of her, my people, that you be not partakers of her sins, and that you receive not of her plagues, for her sins are
reached unto heaven, and God has remembered her iniquities. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. Hallelujah. ಕರ್ತನು ಒಳ್ಳೆಯವನಾಗಿದ್ದಾನೆ. God is good. ಆಮೆನ್. ಎಲ್ಲಿ ಮೂರು ಒಂದು ಹೆಸರಿನಲ್ಲಿ ಎಲ್ಲಿದ್ದಾರೋ ಅಲ್ಲಿ ನಾನಿದ್ದೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. Wherever 2-3 people are there in His name, ಆಮೆನ್. Lord is there. ಅದು ಆತನ ಹೆಸರಿನಲ್ಲಿ ನಾವಿರುವಾಗ ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. When we are in His name, His presence is also in us. ಆಮೆನ್. ನಾವು ಆತನ ಹೆಸರಿನಲ್ಲಿ ನಾವು ಕೂಡಿ ಬಂದಿದ್ದೇವೆ. We have joined here in His name. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ನಾವು ಯಾವ ಪದವಿಗಳಲ್ಲಿ ನಾವಿಲ್ಲಿ ಕೂಡಿ ಬರಲಿಲ್ಲ. ನಾವು ಆತನ ಹೆಸರನ್ನು ಧರಿಸಿಕೊಂಡವರಾಗಿ ನಾವಿಲ್ಲಿ ಕೂಡಿ ಬಂದಿದ್ದೇವೆ. In any of the titles we have not joined here, we have joined in His name. ಆಮೆನ್. ದೇವರಿಗೆ ಸ್ತೋತ್ರ. ಎಲ್ಲಿ ಸತ್ಯ ಇರ್ತದೋ ಅಲ್ಲಿ ಕೊಂಚ ಮಂದಿ ಇರ್ತಾರೆ. Where truth is there, there are small people. ಆಮೆನ್. ಅನೇಕರು ಒಂದು ಪಿಕ್ಚರನ್ನು ಹಾಕೋದನ್ನ ನೋಡಿರ್ತೇವೆ. ಒಂದು ಕಡೆ 2 ರಸ್ತೆ ಇರುತ್ತೆ. ಅದರಲ್ಲಿ ಒಂದು ಕಡೆ ತುಂಬ ಜನ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಏನೋ ಕೆಲವೊಂದು ಮಂದಿಗಳು ಮಾತ್ರ ಹೋಗೋದನ್ನ ಕೆಲವೊಂದು ಪಿಕ್ಚರ್ಗಳನ್ನು ಹಾಕ್ತಾರೆ. I have noticed in some of the pictures there are 2 ways. In the 2 ways, one way it has many people, and in another way there are only some people in that picture. ಆಮೇಲೆ ದೇವರ ಸ್ತೋತ್ರ. ಆದರೆ ಆ ಒಂದೇ ಸಣ್ಣ ಆ ಒಂದು ಗುಂಪಿನಲ್ಲಿ ಹೋಗುವಂತ ಜನರ ಆ ಒಂದು ಪಟ್ಟಿಯಲ್ಲಿ ನಾವು ಇದ್ದೇವೆ. See, we are there in that small group of people. ದೇವರು ತನ್ನ ಜನರಿಗೆ ಅಂದರೆ ನಮಗೆ ತನ್ನ ರಹಸ್ಯಗಳನ್ನ ತಿಳಿಯಪಡಿಸುತ್ತಾ ಇದ್ದಾನೆ. Lord reveals all the truth to us. ಆಮೇಲೆ ದೇವರಿಗೆ ಸ್ತೋತ್ರ. ಆದರೆ ಅನೇಕ ಗುಂಪಿನ ಆ ಜನರಿಗೆ ವಾಕ್ಯವು ಅವರಿಗೆ ಗೊತ್ತಿದೆ, ಆದರೆ ವಾಕ್ಯದ ಪ್ರಕಟಣೆ ಅವರಿಗೆ ಗೊತ್ತಿಲ್ಲ. See, the big group knows the word, but they don't understand the word. ಕೆಲವೊಬ್ಬರು 50 ಸಾರಿ 100 ಸಾರಿ ಬೈಬಲ್ಗಳನ್ನು ಓದಿರ್ತಾರೆ, ಆದರೆ ಅವರಿಗೆ ಏನು ಗೊತ್ತಿಲ್ಲ ಅಂದ್ರೆ ವಾಕ್ಯದ ರಹಸ್ಯ ಗೊತ್ತಿಲ್ಲ. See, many people have read Bible for 40-50 times, then also they don't have the understanding of that word. ಆಮೇಲೆ ಆದ್ರೆ ಅವರಿಗೆ ನೀವು ಎಲ್ಲೇ ಕೇಳಿ ವಾಕ್ಯವು ಇಲ್ಲೇ ಇದೆ ಎಂಬುದಾಗಿ ಹೇಳ್ತಾರೆ. If we ask them, they tell the word is here, they will show the word. ಆಮೇಲೆ ಆದ್ರೆ ನಾವು ತಡವಡಿಸ್ತೇವೆ, ಹುಡುಕಾಡ್ತೀವಿ, ಆದ್ರೆ ಅವರು ಹುಡುಕಾಡೋದಿಲ್ಲ. ಕ್ಲೀನಾಗಿ ನಾವೊಂದು ವಾಕ್ಯ ಹೇಳಿದ್ರೆ ಅದು ಇದೆ, ಇಂಥ ಜಾಗದಲ್ಲಿ ಇದೆ ಎಂಬುದಾಗಿ ಹೇಳ್ಬಿಡ್ತಾರೆ. See, we will find and we will find difficulty to find the word, but they people will identify the word and show here is the word. ಆದ್ರೆ ಏನಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪ್ರಕಟಣೆ ಇಲ್ಲದೆ ಇರುವುದನ್ನ ನಾವು ಗಮನಿಸ್ತೇವೆ. See, for them what is not there, there is no revelation for them. ಆಮೇಲೆ ದೇವರಿಗೆ ಸ್ತೋತ್ರ. ಸರಿ, ಇವತ್ತಿನ ದಿನದಲ್ಲಿ ನಾವು ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯವನ್ನ ನಾವು ನೋಡ್ಕೊಳ್ತಾ ಇದ್ದೇವೆ. Today we are going to see about Revelation chapter 18. ಈ 18ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಕರ್ತನು ನಮ್ಮನ್ನ ಬಾಬೆಲನ್ನ ಬಿಟ್ಟು ಹೊರಗೆ ಬನ್ನಿರಿ ಎಂಬುದಾಗಿ ಹೇಳಿ ತನ್ನ ಶಬ್ದವನ್ನ ಕೊಡ್ತಾ ಇದ್ದಾನೆ. Here in chapter 18 it has been clearly told that he is calling the people come out of the Babylon. 4ನೇ ವಾಕ್ಯದಲ್ಲಿ ನಾವು ಆ ವಾಕ್ಯವನ್ನು ನೋಡ್ತೇವೆ. We can see the calling in the verses 4. ನನ್ನ ಜನರೇ ಅವಳಿಂದ ಹೊರಗೆ ಬನ್ನಿರಿ. Come out of her, my people. ಆಮೆನ್. ದೇವರ ಸ್ತೋತ್ರದ ಹಾಗೆ ಇದೆ. ನನ್ನ ಜನರೇ ಅವಳಿಂದ ಹೊರಗೆ ಬನ್ನಿರಿ. It is like the same way. Come out of her, my people. ಈಗಲೂ ಕೂಡ ಶಬ್ದವು ಕೂಗ್ತಾ ಇದೆ. Now also you can hear the voice. ಆಮೆನ್. ನಾವು ಅದನ್ನು ನಂಬುತ್ತೇವೆ. We believe that. ಆಮೆನ್. ಆ ಶಬ್ದ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ದೇವರ ಸ್ತೋತ್ರ, ನನ್ನ ಜನರೇ ಅವಳಿಂದ ಹೊರಗೆ ಬನ್ನಿರಿ. What does the voice tell? ಹಾಗಾದ್ರೆ ಆ ಶಬ್ದ ಎಲ್ಲಿಂದ ಬಂತು? Come out of her. And from where that voice has come? ಎಲ್ಲಿಂದ ಬಂತು? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 4ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಸ್ವರ್ಗದಿಂದ ಮತ್ತೊಂದು ಶಬ್ದವನ್ನು ನಾನು ಕೇಳಿದೆನು. It has been clearly mentioned here in the verses 4. I heard another voice from heaven. ಆಮೆನ್. ಸ್ವರ್ಗದಿಂದ ಬಂದ ದೇವರ ಶಬ್ದ
ಅದು ಮೊದಲದಾಗಿ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಅದು ಒಬ್ಬ ದೂತನ ಬಳಿಗೆ ಬರಬೇಕಾಗಿದೆ, ಒಬ್ಬ ಪ್ರವಾದಿಯ ಬಳಿಗೆ ಬರಬೇಕಾಗಿದೆ. The voice which has to be heard from heaven, it has to reach the prophet. ಆಮೇಲೆ ದೇವರು ತನ್ನ ಮಾರ್ಗವನ್ನ ಯಾವತ್ತೂ ಕೂಡ ಆತನು ಬದಲಾಯಿಸಿಕೊಳ್ಳೋದಿಲ್ಲ. See, Lord doesn't change his path. ಆಮೇಲೆ ಆತನು ಯಾವಾಗಲೂ ತನ್ನ ಮಾರ್ಗದಲ್ಲಿ ಆತನು ಪರ್ಫೆಕ್ಟ್ ಆಗಿದ್ದಾನೆ, ಆತನು ಪರಿಪೂರ್ಣನಾಗಿದ್ದಾನೆ. He is always perfect in his path. ಹಲ್ಲೆಲೂಯಾ. ಈಗ ದೇವರ ವಾಕ್ಯವು ಎಲ್ಲಿ ಬರ್ತದೆ, ಇಲ್ಲ ದೇವರು ಯಾರೊಂದಿಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಆತನು ತನ್ನ ಪ್ರವಾದಿಯ ಮೂಲಕವಾಗಿ ಮಾತನಾಡ್ತಾನೆ. Then we can see where the Lord speaks through the prophets. ಇಲ್ಲಿ ಸ್ವರ್ಗದಿಂದ ಮತ್ತೊಂದು ಶಬ್ದವನ್ನು ಕೇಳಿದೆನೋ ಅಂತ ಹೇಳಿದ್ರೆ, ಈ ಶಬ್ದ ಎಲ್ಲಿಂದ ಬರ್ತದೆ? ಪರಲೋಕದಿಂದ ಬರ್ತಾ ಇದೆ. And I heard another voice from heaven. From where this voice comes from the heaven. ಆಮೇಲೆ ಇದು ಎಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ಪ್ರವಾದಿ ಹತ್ರ ಈ ಸಂದೇಶವು, ಈ ಒಂದು ಶಬ್ದವು ಬರ್ತಾ ಇದೆ. See, this voice is coming to a prophet. ಆಮೇಲೆ 7ನೇ ದೂತನ ಸಂದೇಶ ಏನು ಹೇಳ್ತದೆ ಅಂತ ಹೇಳಿದ್ರೆ, see the seventh angel message, what it tells. ಆಮೇಲೆ ನನ್ನ ಚಲನೆಗಳನ್ನು ಬಿಟ್ಟು ಹೊರಗೆ ಬನ್ನಿರಿ ಎಂಬುದಾಗಿ ಹೇಳ್ತಾ ಇದೆ. It says, come out of her, my people. ಆಮೇಲೆ ಬಾಬೆಲ್ನಲ್ಲಿರುವ ಅನೇಕರು ಏನ್ ಮಾಡಿದ್ದಾರೆ, ಬಾಬೆಲನ್ನ ಬಿಟ್ಟು ಅವರಿಗೆ ಹೊರಗೆ ಬರಲಿಕ್ಕೆ ಮನಸ್ಸಿಲ್ಲ. See, many people are there in Babel, but no one are willing to come out of the Babel. ಆದ್ರೆ ಯಾರು ಹೊರಗಡೆ ಬರ್ತಾರೆ ಅಂದ್ರೆ, ಆತನ ಜನರು ಮಾತ್ರವೇ ಆ ಬಾಬೆಲನ್ನ ಬಿಟ್ಟು ಹೊರಗಡೆ ಬರುವುದಕ್ಕೆ ಸಾಧ್ಯ. See, you can see who can come out of this Babel. Only his people can come out of that Babel. ಆದ್ರೆ ಈ ಒಂದು ಸಂದೇಶವು, ಈ ಅಂತ್ಯಕಾಲದ ಈ ಸಂದೇಶವು, ಇದು ಎಲ್ಲಾ ಕ್ರೈಸ್ತರಿಗೆ ಇದು ಹೇಳಲ್ಪಡಲಿಲ್ಲ. See, the end time message, it is not told to every Christian people. ಆಮೇಲೆ ಇದು ಯಾರಿಗೆ ಹೇಳಲ್ಪಟ್ಟಿದೆ? ಅದು ಕರ್ತನ ಜನರಿಗೆ ಮಾತ್ರವೇ ಅದು ಹೇಳಲ್ಪಟ್ಟಿದೆ. See, this has been told only for the called people, the Christ people. ಹಾಗಾದ್ರೆ ಆತನ ಜನರಿಗೆ ಆ ಶಬ್ದವು ಏನ್ ಮಾಡ್ತದೆ? ಅವರನ್ನ ಕರೀತಾ ಇದೆ, ನನ್ನ ಜನರೇ ಅವಳನ್ನ ಬಿಟ್ಟು ಹೊರಗೆ ಬನ್ನಿರಿ. See, that voice is calling them to come out of her. ಆಮೇಲೆ ನಾವು ಅಂದ್ಕೊಳ್ಬಹುದು, ನಾವು ಯಾವಾಗಲೂ ಬಾಬೆಲನ್ನ ಬಿಟ್ಟು ಹೊರಗೆ ಬಂದಾಗಿದೆ. See, we know that we have come out of the Babylon. ಎಷ್ಟೋ ವರ್ಷಗಳು ನಾನು ಸಂಸ್ಥೆಗೆ ಹೋಗಲಿಲ್ಲ. So many years we have not gone to the denomination. ನಾನು ವಾಕ್ಯದಲ್ಲೇ ನಾನು ಇದ್ದೇನೆ. See, we are into the word. ಆಮೇಲೆ ಅಂತ ನಾವು ಹೇಳಿದ್ರು ಕೂಡ, if we tell this thing, ಬಾಬೆಲಿನ ಆತ್ಮ ಅದು ನಮ್ಮ ಸುತ್ತಲೂ ಇರುವುದನ್ನ ನಾವು ಗಮನಿಸಬೇಕಾಗಿದೆ. We have to notice the spirit of Babylon, it is around us. ಆಮೇಲೆ ಲವೋದಿಕೀಯದ ಆತ್ಮ ನಮ್ಮ ಸುತ್ತಲೂ ಇರುವುದನ್ನು ನಾವು ಗಮನಿಸಬೇಕಾಗಿದೆ. We have to notice the Laodicean spirit is around us. ಸೊದೋಮಿನ ಆತ್ಮ ನಮ್ಮ ಸುತ್ತಲೂ ಇರುವುದನ್ನು ನಾವು ಗಮನಿಸಬೇಕಾಗಿದೆ. The Sodom's spirit is around us. ಈ ಕಾಲದ ಕೆಟ್ಟ ಆತ್ಮಗಳು ನಮ್ಮ ಸುತ್ತಲೂ ಇರುವುದನ್ನು ನಾವು ಗಮನಿಸಲೇಬೇಕು. We have to notice that the unclean spirit is also around us. ಹಾಗಾದ್ರೆ ಈ ಎಲ್ಲ ಆತ್ಮಗಳು ನಮ್ಮನ್ನ ಏನು ಮಾಡ್ತದೆ ಅಂದ್ರೆ, ನಮ್ಮನ್ನು ವಂಚಿಸೋದಕ್ಕೆ ಪ್ರಯತ್ನ ಮಾಡ್ತದೆ. What are these spirits are doing to us? It is betraying us. ವಂಚಿಸೋದು, it is beguiling us. ಆಮೇಲೆ ಇಲ್ಲ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡಿಸುತ್ತೆ. It is cheating us. ಆಮೇಲೆ ಆದ್ರೆ ಇದರಲ್ಲಿ ಅನೇಕರು ಬಿದ್ದು ಹೋಗ್ತಾರೆ. See, here many people will fall down. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ, ಅನೇಕರು ಆ ಬಿದ್ದು ಹೋಗುವಂತವರು, ಕೆಲವರು ಹಿಂಜಾರಿ ಹೋಗ್ತಾರೆ. See, the many people who are falling down, they go backsliding. ಈಗ ಹಿಂಜಾರಿ ಹೋದಂತ ಆತ್ಮಗಳನ್ನ ಗಮನಿಸೋದಾದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ, ತಿರುಗಿ ಬ್ಯಾಬಿಲೋನ್ ಒಳಗೆ ಹೋಗ್ಬಿಡ್ತಾರೆ. See, you can notice the backsliding people again they go to the Babylon. ಈಗ ಸತ್ಯದ ವಾಕ್ಯದ ಕಡೆಗೆ ಬಂದು ಒಂದು ವೇಳೆ ಹಿಂಜಾರಿ ಹೋಗಿ ಮನೆಯಲ್ಲೇ ಇದ್ರೆ ಪರವಾಗಿಲ್ಲ. See, if the people go backslide and do not go to any of the denomination, any of the Babylon, it is okay. ಆಮೇಲೆ ಮನೆಯಲ್ಲೇ ಇದ್ರೂ ಪರವಾಗಿಲ್ಲ.
If they are at home, it is okay. ಆದ್ರೆ ಆ ಆತ್ಮ ಆ ಆತ್ಮವನ್ನ ನಾವು ಏನ್ ಮಾಡ್ಬೋದು, ಯಾವತ್ತಾದ್ರೂ ಒಂದಲ್ಲ ಒಂದು ದಿನ ಏನ್ ಮಾಡುತ್ತೆ, ಆತ್ಮ ಚರ್ಚೆಗೆ ಬರುತ್ತೆ, ಸಂದೇಶದ ಒಳಗೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. See, we can come to know that one another day it will come to the world. ಆದ್ರೆ ಕೆಲವೊಂದು ಏನ್ ಮಾಡುತ್ತೆ, ಬ್ಯಾಬಿಲೋನ್ ಒಳಗಡೆನೆ ಹೋಗ್ಬಿಡುತ್ತೆ, ಅದು ಯಾವಾಗಲೂ ಕೂಡ ಅದು ತಿರುಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ. See, some souls goes into the Babylon and doesn't come out of the Babylon. ಅದು ಸಂಸ್ಥೆ ಒಳಗಡೆ ಹೋಗ್ಬಿಡುತ್ತೆ, ಡಿನಾಮಿನೇಷನ್ ಒಳಗಡೆ ಹೋಗ್ಬಿಡ್ತದೆ. It goes into the denomination. ಆಮೇಲೆ ಆದ್ರೆ ನಾವು ಬ್ಯಾಬಿಲೋನ್ ಬಿಟ್ಟು ಹೊರಗೆ ಬಂದಿದ್ದೇವೆ. See, we have come out of the Babylon. ಆಮೇಲೆ ತಿರುಗಿ ನಾವು ಅದರೊಳಗೆ ಹೋಗೋದಿಲ್ಲ. We will not be going into that Babylon. ಆಮೇಲೆ ನಾವು ಸಂಸ್ಥೆಯನ್ನು ಬಿಟ್ಟು ಹೊರಗಡೆ ಬಂದಿದ್ದೇವೆ, ತಿರುಗಿ ನಾವು ಸಂಸ್ಥೆ ಒಳಗೆ ಹೋಗೋದಿಲ್ಲ. We have come out of the denominations. We will not go again into the denomination. ಆಮೇಲೆ ಬ್ಯಾಬಿಲೋನ್ಗೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿ 4ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. It has been clearly written in verses 4 that what happens if we go back to Babylon. ಏನ್ ಬರೆಯಲ್ಪಟ್ಟಿದೆ 4ನೇ ವಾಕ್ಯದಲ್ಲಿ? What it is been told. ಆಮೇಲೆ ನೋಡಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು ಮತ್ತು ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. See, it has been written that you be not partakers of her sins and you receive not of her plagues. ಕರೆಕ್ಟಾ? ಆಮೇಲೆ ಆದ್ರೆ ನೀವು ಅವಳ ಪಾಪಗಳಲ್ಲಿ ಏನಾಗಬೇಡ್ರಿ, ಪಾಲುಗಾರರಾಗಬೇಡ್ರಿ. Here you be not partakers of her sins. ಆಮೇಲೆ ಅಷ್ಟೇ ಅಲ್ಲ, ಅವಳಿಗಾಗುವ ಉಪದ್ರವಗಳಿಗೆ ನೀವು ಗುರಿಯಾಗಬೇಡ್ರಿ. And not only that, you should not receive not of her plagues. ಇದರ ಅರ್ಥ ಏನು? ಅವಳಿಗೆ ಉಪದ್ರವ ಬರುತ್ತೆ ಅನ್ನೋದು ಇದರ ಅರ್ಥ. What is this meaning? The meaning is they will receive the plagues. ಆ ಉಪದ್ರವಗಳಲ್ಲಿ ನಾವೇನಾಗಬಾರದು, ಸಿಕ್ಕಾಕೊಳ್ಬಾರದು. Which in that place we should not get stuck to that one. ಅದರಿಂದ ಅದಕ್ಕಾಗಿಯೇ ಆ ಸ್ವರ್ಗದಿಂದ ಬಂದಂತ ಶಬ್ದವು ಏನ್ ಕೂಗ್ತಾ ಇದೆ? ನನ್ನ ಜನರೇ ಅವಳನ್ನು ಬಿಟ್ಟು ಹೊರಗಡೆ ಬನ್ನಿರಿ. That reason the voice from the heaven, it is calling, come out of her, my people. ನಮಗೆ ಆ ಶಬ್ದವು ಕೇಳಿದಾಗ ನಾವು ಆ ಸಂಸ್ಥೆಯನ್ನು ಬಿಟ್ಟು ಹೊರಗಡೆ ಬಂದಿದ್ದೇವೆ. When we heard the voice, we have come out of the denomination. ಆದ್ರೆ ನಾವು ತಿಳಿಬೇಕು, ನಮ್ಮ ಸುತ್ತಲೂ ಕೂಡ ಏನಿದೆ, ಆ ಆತ್ಮಗಳು ನಮ್ಮ ಸುತ್ತಲೂ ಕೂಡ ಸುತ್ತಲೇ ಇರುತ್ತದೆ. One thing we need to know that the spirits which is around us. ಆಮೇಲೆ ನಾವು ಹೇಗೆ ತಿಳಿಬಹುದು? ಲೋಟನ ಹೆಂಡತಿಯನ್ನು ನೋಡಿದ್ರೆ ಅದನ್ನ ನಾವು ತಿಳಿಬಹುದು. How we can come to know? If you see about Lot's ಇಬ್ಬರು ದೂತರುಗಳು ಸೋದೋಮಿಗೆ ಹೋಗ್ತಾರೆ. Say there are two angels go to Sodom. ಸೋದೋಮಿಗೆ ಹೋಗುವಾಗ ಸೋದೋಮಿನಲ್ಲಿ ಆ ಲೋಟನ ಹೆಂಡತಿ ಮಕ್ಕಳಿಗೆ ನೀವು ಈ ಪಟ್ಟಣವನ್ನು ಬಿಟ್ಟು ಹೋಗ್ರಿ ಎಂಬುದಾಗಿ ಹೇಳ್ತಾರೆ. The two angels, the two messengers go to the Lord's family and tells about you should go out of the city. ಆಮೇಲೆ ದೇವರ ಸ್ತೋತ್ರ, ಅವರು ಅಲ್ಲಿಂದ ಓಡ್ತಾ ಇದ್ದಾರೆ. ಆದರೆ ಲೋಟನ ಹೆಂಡತಿ ಏನ್ ಮಾಡಿದ್ಲು? ಹಿಂತಿರುಗಿ ನೋಡಿದಳು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Here we can notice that when they are running out, they were going out of the city. Immediately the Lord's wife, she turns back and sees this Sodom. ವಾಕ್ಯ ಹೇಳ್ತಾ, ಅವಳು ಹಿಂತಿರುಗಿ ನೋಡಿದಳು ಮತ್ತು ಅವಳೇನಾದ್ಲು? ಉಪ್ಪಿನ ಕಂಬವಾಗಿ ಅವಳು ಮಾರ್ಪಟ್ಟಳು ಎಂಬುದಾಗಿ, ಉಪ್ಪಿನ ಕಂಬವಾದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. What does the word say? She turned back and she has become a salt idol. ಆಮೇಲೆ ನಾವು ಸಂಸ್ಥೆಯಿಂದ ಹೊರಗೆ ಬಂದಿದ್ದೇವೆ. We have come out of the denomination. ಈಗ ಸೈತಾನ ಹೇಳಿದಾನಂದ್ರೆ ಸಂಸ್ಥೆ ಒಳಗೆ ಇದ್ದಾನೆ. When is Satan is in denomination. ಅವನು ನಮ್ಮನ್ನು ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. He is always trying to catch us. ಆಮೇಲೆ ಬ್ಯಾಬಿಲೋನ್ ಆತ್ಮ ನಮ್ಮನ್ನು ವಂಚಿಸದಂತೆ ನಾವು ಜಾಗೃತಿ ಉಳ್ಳವರಾಗಿರಬೇಕು. We should be conscious that the Babylon spirit is going around. ಕರ್ತನು ನಮಗೊಂದು ಎಚ್ಚರಿಕೆಯ ಸಂದೇಶವನ್ನು ಆತನು ಕೊಟ್ಟಿದ್ದಾನೆ. See, the Lord has given a caution message. ಆಮೇಲೆ ನನ್ನ ಜನರೇ ಅವಳನ್ನು ಬಿಟ್ಟು ಹೊರಗೆ ಬನ್ನಿರಿ. My people come out of her. ಅವಳ ಪಾಪಗಳಲ್ಲಿ ಪಾಲುಗಾರರಾಗಬೇಡ್ರಿ.
be not a partakers of our sins, ಮತ್ತು ಅವಳ ಉಪದ್ರವಗಳಲ್ಲಿ ನೀವು ಗುರಿಯಾಗಬೇಡ್ರಿ and you should not receive not her the plague. ಎಂಬುದಾಗಿ ಹೇಳಿ ಆ ಶಬ್ದ ಎಚ್ಚರಿಸುತ್ತಾ ಇರ್ತಾ ಇದೆ. The voice is always calling, it is been cautioning us. ಏಳನೇ ದೂತನ ಶಬ್ದದ ಮೂಲಕವಾಗಿ ದೇವರು ಮಾತನಾಡ್ತಾ ಇದ್ದಾನೆ. See this, through the seventh angel, it has been clearly, the voice is been speaking to us. ಆಮೇಲೆ ಏಳನೇ ದೂತನ ಶಬ್ದವು ಅದು ಯಾರ ಶಬ್ದವಾಗಿದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಶಬ್ದವಲ್ಲ, ಅದು ದೇವರ ಶಬ್ದವಾಗಿದೆ. The seventh messenger voice, it has been not an angel voice, it is ಒಬ್ಬ ಮನುಷ್ಯನ ಶಬ್ದವಲ್ಲ, ಇದು ದೇವರ ಶಬ್ದವಾಗಿದೆ. it is not a man's voice, it is a voice of God. ಆಮೇಲೆ ಈ ಅಂತ್ಯಕಾಲದಲ್ಲಿ ಕರ್ತನ ಎರಡನೇ ಬರೋಣಕ್ಕೆ ಮೊದಲು ದೇವರು ಏನ್ ಮಾಡ್ತಾನಂತೆ, ಎರಡನೇ ಬರೋಣಕ್ಕೆ ಮೊದಲು ದೇವರೊಬ್ಬ ಪ್ರವಾದಿನ ಕಳಿಸ್ತಾನೆ ಎಂಬುದಾಗಿ ಮಲಾಕಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. It has been clearly written in the book called Malachi that before the second coming, the Lord, before the second coming of the Lord, a messenger will come here. ಏನ್ ಬರೆಯಲ್ಪಟ್ಟಿದೆ ಮಲಾಕಿ 4ನೇ ಅಧ್ಯಾಯದಲ್ಲಿ? What it is been written in Malachi chapter 4, 4ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಇಗೋ ಕರ್ತನ ದೊಡ್ಡ ಭಯಂಕರವಾದ ದಿವಸವು ಬರುವುದಕ್ಕಿಂತ ಮುಂಚೆ ನಿಮಗೆ ಪ್ರವಾದಿಯಾದ ಎಲಿಯನನ್ನು ಕಳುಹಿಸುತ್ತೇನೆ. what it is been written in verses 5, I will send you Elijah the prophet before the coming of the great and dreadful day of the Lord. ಆಮೇಲೆ ಕರ್ತನ ದೊಡ್ಡ ಭಯಂಕರವಾದ ದಿವಸವು ಬರುವುದಕ್ಕೆ ಮುಂಚೆ, before the coming of the great and dreadful day of the Lord. ಹಾಗಾದ್ರೆ ಇದು ಯಾವ ದಿನವಾಗಿದೆ? What is this day? ಇದು ಕರ್ತನ ಭಯಂಕರವಾದ ಬರುವಿಕೆಯಾಗಿದೆ, ಆ ದಿನವಾಗಿದೆ ಇದು. It's a very great and dreadful day of the Lord. ಯೇಸು ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ದೇವರು ಒಬ್ಬ ಮುಂದೂತನನ್ನು ಕಳುಹಿಸಿದ. See, before the coming of the first coming of the Lord, He sent for a prophet before him. ಅವನು ಯಾರಾಗಿದ್ದಾನೆ? ಸ್ನಾನಿಕನಾದ ಯೋಹಾನನಾಗಿದ್ದಾನೆ. Who is that prophet? ಅದು prophet John the Baptist. ಅದು ಮಲಾಕಿಯ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. It has been written in Malachi chapter 3:1. ಅದನ್ನು ಓದೋದು ಬೇಡ, ಸರಿ. ಹಾಗೆಯೇ 4ನೇ ಅಧ್ಯಾಯದಲ್ಲಿ ಇರುವಂತ ಈ ಎಲಿಯನು ಕ್ರಿಸ್ತನ ಎರಡನೇ ಬರೋಣಕ್ಕೆ ಮುಂದೂತನಾಗಿ ಕಳುಹಿಸಲ್ಪಡ್ತಾನೆ. It is been clearly written in chapter 4:5 that the second coming, the prophet coming before the second coming of the Lord. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಈತನು ಬಂದು ಅವನು ಸಭೆಯನ್ನು ಎಚ್ಚರಿಸಬೇಕಾಗಿದೆ. He has to come and he has to caution the church. ಆಮೇಲೆ ತನ್ನ ಜನರಿಗೆ ಆತನು ತನ್ನ ಸಂದೇಶವನ್ನ ಕೊಡಬೇಕಾಗಿದೆ. He has to come and give a message to their people. ದೇವರ ಜನರಿಗೆ ಈ ಪ್ರವಾದಿಯ ಮೂಲಕವಾಗಿ ದೇವರು ತನ್ನ ಸಂದೇಶವನ್ನ ಕೊಡಲೇಬೇಕು. Through the prophet, he has to give a message word to his people. ಆಮೇಲೆ ನಾವು ಗಮನಿಸಬೇಕು, ಏಲಿಯನ ಆತ್ಮ ಭೂಮಿಗೆ ಎಷ್ಟು ಸಾರಿ ಬರುತ್ತೆ? 5 ಸಾರಿ ಬರಬೇಕಾಗಿದೆ. See, we should notice that the Elias spirit has to come in this world for 5 times. ಯಾಕಂತ ಹೇಳಿದ್ರೆ ಗ್ರೇಸ್ ಅಂತ ಹೇಳಿದ್ರೆ GRACE ಗ್ರೇಸ್ 5 ಆಗಿದೆ. See, if you see a letter grace, it is 5-letter word. Jesus 5 letter ಆಗಿದೆ. Jesus, it's a 5-letter word. ಆಮೇಲೆ ದೇವರಿಗೆ ಸ್ತೋತ್ರವಾಗಿ ನಾವು ಆ ಲೆಕ್ಕವನ್ನ ನಾವು ಸರಿಯಾಗಿ ಗಮನಿಸಬೇಕು. We have to see the correct calculation. ದೇವರಿಗೆ ಕೆಲವೊಂದು ಲೆಕ್ಕಗಳಿದೆ. Lord has some calculation. ಆಮೇಲೆ ದೇವರಿಗೆ ಸ್ತೋತ್ರ, ಆ ಲೆಕ್ಕಗಳನ್ನ ನಾವು ಸರಿಯಾಗಿ ನಾವು ಗಮನಿಸಬೇಕಾಗಿದೆ. We have to notice the calculation of the Lord. ಆಮೇಲೆ 4 ಅಂತ ಹೇಳಿ ಬರುವಾಗ ಅಲ್ಲಿ ಪರಿಪೂರ್ಣತೆ ಬರೋದಿಲ್ಲ. See, when it is come as 4, it is not a perfect. 5 ಬಂದು ಅಲ್ಲಿ ಒಂದು ಕೃಪೆಯ ಸಂಖ್ಯೆಯಾಗಿದೆ. See, when it comes to 5, number 5, it is a number of a grace. ಆಮೇಲೆ ದೇವರಿಗೆ ಸ್ತೋತ್ರ, ಮೊದಲನೇದಾಗಿ ಎಲಿಯ ಭೂಮಿ ಮೇಲೆ ಇದ್ದ. First time the Elia was in the
in the earth. ಆಮೇಲೆ ಎಲಿಯನ ಆತ್ಮ ಎರಡನೇದಾಗಿ ಯಾರ ಮೇಲೆ ಬಂತು? ಅಲ್ಲಿ ಎಲೀಷನ ಮೇಲೆ ಇಳಿದು ಬಂತು. Secondly, the Elias spirit has come on the Elijah. ಮೂರನೇದಾಗಿ ಎಲಿಯನ ಆತ್ಮ ಎಲ್ಲಿ ಬಂತು? Thirdly, the Elias spirit has come ಎಲ್ಲಿ ಬಂತು? on whom? ಯೇಸು ಕ್ರಿಸ್ತನ ಭೂಮಿ ಮೇಲೆ ಇರಬೇಕಾದ್ರೆ ಸ್ನಾನಿಕನಾದ ಯೋಹಾನನನ್ನು ನೋಡಿ ಏನ್ ಹೇಳ್ತಾ ಇದ್ದಾರೆ? ನೀವು ನೋಡ್ತಾ ಇರ್ತಕ್ಕಂತ ಬರ್ಲಿಕ್ಕೆ ಇರುವಂತ ಎಲಿಯ ಈತನೇ ಆಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. And the first coming of the Lord, in the time of Jesus, John the Baptist says that the coming Elia is the coming Elia. ಆಮೇಲೆ ದೇವರ ಸ್ತೋತ್ರ. ಅದರ ನಂತರವಾಗಿ ಕರ್ತನ ಈ ಒಂದು ಭಯಂಕರವಾದ ದಿನದಲ್ಲಿ ಎಲಿಯನ ಆತ್ಮ ಬರಬೇಕಾಗಿದೆ. And one more, the Elias spirit has to come in the dreadful day. ಆಮೇಲೆ ಇದು ಈ ದಿನ ಅದು ಯಾವ ದಿನವಾಗಿದೆ? ಮಹಾ ಭಯಂಕರವಾದ ದಿನವಾಗಿದೆ. What is the day? It is a very great and dreadful day. ಆಮೇಲೆ ದೇವರ ಸ್ತೋತ್ರ. ನಾವು ಅದನ್ನು ತಿಳಿದಿದ್ದೇವೆ. ಈ ದೇವರ ಸ್ತೋತ್ರ 7ನೇ ದೂತನೇ ಆ ಎಲಿಯನು ಎಂಬುದಾಗಿ ನಾವು ತಿಳಿದಿದ್ದೇವೆ. We have known that the seventh prophet, the seventh messenger is that the same angel. ಆಮೇಲೆ ದೇವರ ಸ್ತೋತ್ರ. ನಮಗಾಗಿ, ಅನ್ಯ ದೇಶದ ಜನರಿಗಾಗಿ, ಅನ್ಯ ಜನರಿಗಾಗಿ ಆತನು ಕಳುಹಿಸಲ್ಪಡಬೇಕಾಗಿದೆ. He has to the same Elia, he has to send for the Gentile people. ಅದರ ನಂತರವಾಗಿ 5ನೇ ಸಾರಿ ಬರುವಂತ ಎಲಿಯ ಎಲ್ಲಿಗೆ ಬರ್ತಾರೆ? ಇಸ್ರಾಯೇಲಿಗೆ ಬರುವವನಾಗಿದ್ದಾನೆ. And after that, the 5th time, the Elia which has to be sent, he has to come for the Israel people. ಆಮೇಲೆ ಅಲ್ಲಿ ಯಾರ್ಯಾರು ಬರ್ತಾರೆ? 2 ಎಣ್ಣೆ ಮರಗಳು, 2 ಎಣ್ಣೆ ಮರಗಳು ಅಲ್ಲಿ ಇದೆ. ಆ ಎಣ್ಣೆ ಮರಗಳು ಯಾರು ಅಂತ ಹೇಳಿದ್ರೆ ಎಲಿಯ ಮತ್ತು ಮೋಶೆ ಆಗಿದ್ದಾರೆ. And you can notice that there are 2 olive trees. In that olive trees, one is Elia and one more is Moses. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ದೇವರು ಒಬ್ಬ 7ನೇ ದೂತನನ್ನು ನಮಗಾಗಿ ಕಳುಹಿಸಿ ತನ್ನ ಎಲ್ಲಾ ರಹಸ್ಯಗಳನ್ನು ನಮಗೆ ಪ್ರಕಟಿಸಿದ. See, the Lord has sent this 7th angel, and he has been revealed us all the word of the Lord. ಆಮೇಲೆ ದೇವರು ಆತನನ್ನು ಅಭಿಷೇಕಿಸಿ ಆತನ ಬಾಯಲ್ಲಿ ತನ್ನ ವಾಕ್ಯವನ್ನು ಇಟ್ಟು ನಮಗೆ ಎಚ್ಚರಿಸಿದ. He has been blessed, and he has given the word through him to us, and he has been given a caution to us. ತನ್ನ ಶಬ್ದವನ್ನ ಈ 7ನೇ ದೂತನ ಮೂಲಕವಾಗಿ ಆತನು ಪ್ರತಿಬಿಂಬಿಸ್ತಾ ಇದ್ದಾನೆ. And his voice is reflected to us. ಆಮೇಲೆ ಹಾಗಾದ್ರೆ ಮುಂದೆ ನಿಲ್ಲಿಸಲ್ಪಟ್ಟಂತ ಜನರನ್ನ ನೋಡಿ ಕರ್ತನು ಹೇಳ್ತಾ ಇದ್ದಾನೆ, ನನ್ನ ಜನರೇ ಅವಳನ್ನ ಬಿಟ್ಟು, ಅಂದ್ರೆ ಆ ಬಾಬೆಲನ್ನ ಬಿಟ್ಟು, ಇಲ್ಲವಾದ್ರೆ ಡಿನಾಮಿನೇಷನ್ ಬಿಟ್ಟು ಹೊರಗೆ ಬನ್ನಿರಿ. The chosen people have been given a voice that come out of the Babylon. ಆಮೇಲೆ ದೇವರ ಸ್ತೋತ್ರ. 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. In Revelation chapter 18, in 1 it has been written like this. ಅಲ್ಲಿ ಇವುಗಳಾದ ಮೇಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ. It is being started as after these things. ಆಮೇಲೆ ಇವುಗಳಾದ ಮೇಲೆ ಎಂದರೆ ಏನು? What is this after these things? ಸಭಾ ಕಾಲಗಳು ಮುಕ್ತಾಯವಾದ ನಂತರ, after the completion of the church ages. ಆಮೇಲೆ ನಮಗೆ ಸಭಾ ಕಾಲಗಳು ಮುಕ್ತಾಯವಾಗಿದೆ. See, for us the church age has been completed. ಆದರೆ ಲೋಕವು ಇನ್ನು ಸಭೆಯ ಕಾಲದೊಳಗೆ ಜೀವಿಸ್ತಾ ಇದೆ. See, the world is into the church in the church age period. ಆಮೇಲೆ ನಮಗೆ ಯಾವಾಗ ಸಭೆಯ ಕಾಲಗಳು ಮುಕ್ತಾಯವಾಯಿತು? When was the church age time is been completed? ನಾವು ಸಭೆ ಒಳಗಡೆ ಜೀವಿಸ್ತಾ ಇದ್ವು. We also were into the church age. ಆಮೇಲೆ ದೇವರ ಸ್ತೋತ್ರ. ಸಭೆಯ ಕಾಲದೊಳಗೆ ನಾವು ಜೀವಿಸ್ತಾ ಇದ್ದಾಗ ಕರ್ತನ ಶಬ್ದ ನಮಗೆ ಬಂತು, ನನ್ನ ಜನರೇ ಅವಳನ್ನು ಬಿಟ್ಟು ಹೊರಗೆ ಬನ್ನಿರಿ ಎಂಬುದಾಗಿ ಆತನು ಕೂಗಿದಾಗ ನಾವು ಅದರಿಂದ ಹೊರಗಡೆ ಬಂದಿದ್ದೇವೆ. See, when we were into the church age, when we were into the church age, we have heard the voice that come out of her. Immediately we have come out of her. ಮುದ್ರೆಗಳು ತೆರೆಯಲ್ಪಟ್ಟ ನಂತರವಾಗಿ ನಮಗೆ ಸಭಾ ಕಾಲಗಳು ಏನಾಯಿತು? ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. After the opening of the 7 seals, the church age is been completed for us. ಆಮೇಲೆ ಹಾಗಾದ್ರೆ 18:1 ಈ ರೀತಿಯಾಗಿದೆ, ಇವುಗಳಾದ ಮೇಲೆ ಮಹಾ
ಅಧಿಕಾರವುಳ್ಳ ಮತ್ತೊಬ್ಬ ದೂತನು ಸ್ವರ್ಗದಿಂದ ಇಳಿಯುವುದನ್ನು ಕಂಡೆನು. In chapter 18 verse 1 it has been told that after these things I saw another angel come down from the heaven. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. And the earth is lighted with his glory. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಮತ್ತೊಬ್ಬ ದೂತ ಎಂಬುದಾಗಿ ಹೇಳುವಾಗ, And if you see another angel, ಇದು ಏಳನೇ ದೂತನನ್ನ ಇಲ್ಲಿ ಸೂಚಿಸ್ತಾ ಇಲ್ಲ. it is not telling about the seventh angel. ಆಮೆನ್. ಒಂದನೇ ವಾಕ್ಯದಲ್ಲಿ ಬರೆಯಲ್ಪಟ್ಟದ ದೂತನು ಸೆವೆಂತ್ ಏಂಜಲ್, ಏಳನೇ ದೂತ ಅಲ್ಲ. In the verses 1 it is not been told about the seventh angel. ಆಮೆನ್. ದೇವರಿಗೆ ಸ್ತೋತ್ರ. ಈತನು ಯಾರಂದ್ರೆ ಆತನು ಬಲವುಳ್ಳ ದೂತನಾದ ಕ್ರಿಸ್ತನಾಗಿದ್ದಾನೆ. Here it is been told about the mighty angel. 1963ರಲ್ಲಿ ಬಲವುಳ್ಳ ದೂತನಾದ ಕ್ರಿಸ್ತನು ಇಳಿದು ಬಂದನು. In 1963 the mighty angel our Lord has come down. ಆಮೆನ್. ವಾಕ್ಯ ಹೇಳ್ತದೆ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಪ್ರಕಟಣೆ 10:1ರಲ್ಲಿ, in Revelation chapter 10:1 ಆತನು ಹೇಗಿದ್ದನು, ಮೇಘವನ್ನು ಧರಿಸಿಕೊಂಡಿದ್ದ. how he was, ಆತನು ಮೇಘವನ್ನು ಧರಿಸಿಕೊಂಡಿದ್ದ. he was been clothed with a cloud. ಆತನ ತಲೆಯ ಮೇಲೆ ಏನಿತ್ತು, ಮುಗಿಲು ಬಿಲ್ಲು ಇತ್ತು. Upon his head what it was there, it was a rainbow. ಆಮೆನ್. ದೇವರಿಗೆ ಸ್ತೋತ್ರ. ಆತನು ತನ್ನ ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಆತನು ಗರ್ಜಿಸಿದನು. And he kept his feet, one of feet is on the earth and one of the feet on the sea. ಆಮೆನ್. ಆತನು ಸಿಂಹವು ಗರ್ಜಿಸುವ ಪ್ರಕಾರ ಆತನು ಗರ್ಜಿಸಿದನು. And he roared like a lion. ಆಮೆನ್. ಹಾಗಾದ್ರೆ ಇದೆಲ್ಲ ಎಲ್ಲಿ ಬರೆಯಲ್ಪಟ್ಟಿದೆ? 10ನೇ ಅಧ್ಯಾಯ 1ರಿಂದ 3ರವರೆಗೆ ನಾವು ಬರೆದಿದ್ದನ್ನು ನಾವು ಓದ್ತೇವೆ. These things are written in Revelation chapter 10:1-3. ಆಮೆನ್. ಅದನ್ನೇ ಈ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. And same thing it is been written in Revelation 18:1. ಸ್ವರ್ಗದಿಂದ ಆತನು ಇಳಿದು ಬಂದ. It has been told that the angel come down from heaven. ಆಮೆನ್. ಆತನು ಎಲ್ಲಿಂದ ಇಳಿದು ಬಂದ? ಆತನು ಸ್ವರ್ಗದ ಪರಲೋಕದಿಂದ ಇಳಿದು ಬಂದಿದ್ದಾನೆ. From where he has come down, he has come from the paradise. ವಾಕ್ಯವು ಈ ರೀತಿ ಹೇಳುತ್ತೆ, ಆತನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. Through having a great power, and the earth was lightened with his glory. ಆಮೆನ್. ಹಾಗೆ ಇಂಗ್ಲಿಷ್ ಸ್ಪಷ್ಟವಾಗಿದೆ, ಗ್ಲೋರಿ. ಗ್ಲೋರಿ ಅಂತ ಹೇಳಿದ್ರೆ ಮಹಿಮೆ. It has been clearly told, like in English it is glory. ಆಮೆನ್. ದೇವರಿಗೆ ಸ್ತೋತ್ರ. ಮಹಿಮೆ ಏನೆಂದರೆ ದೇವರ ವಾಕ್ಯದ ಪ್ರಕಟಣೆಯಾಗಿದೆ. What is this glory? Glory is the revelation of the word. ಆಮೆನ್. ದೇವರ ವಾಕ್ಯದ ಪ್ರಕಟಣೆಯನ್ನು ಆ ದೂತನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ. See what is this glory? The word of glory, and the revelation it is given to us. ಆ ಬಲವುಳ್ಳ ದೂತನು ಏಳನೇ ದೂತನೊಳಗೆ ವಾಸ ಮಾಡಿ ತನ್ನ ವಾಕ್ಯವನ್ನ ನಮಗೆ ಪ್ರಕಟಿಸುವಾಗ ಲೋಕದಲ್ಲಿ ಈ ಒಂದೇ ಒಂದು ಸಂದೇಶವನ್ನ ದೇವರು ಬೆಂಬಲಿಸುತ್ತಾನೆ. Through the seventh angel, the word has been revealed to us, and through him the word is being given to this world. ಆಮೆನ್. ದೇವರಿಗೆ ಸ್ತೋತ್ರ. ಪೇತ್ರನ ಬಳಿಯಲ್ಲಿ ಯೇಸು ಕ್ರಿಸ್ತನು ಕೇಳ್ತಾರೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿದ್ದೀರಾ ಎಂಬುದಾಗಿ ಕೇಳ್ತಾನೆ. Jesus asked Peter, you are also willing to go ನನ್ನನ್ನು ಬಿಟ್ಟು ಹೋಗ್ತೀರಾ? You also go out of me. ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂಬ ಮನಸ್ಸಾಗಿದ್ದೀರಾ? You are also willing to go out of me. ಯಾಕಂದ್ರೆ 70 ಜನ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. The reason is the 70 people have go out of them. ಆಮೇಲೆ ಅದಕ್ಕೆ